ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. 7ನೆಯ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಈ ಅಧ್ಯಾಯಕ್ಕೆ ವಿಜ್ಞಾನ ಯೋಗವೆಂದು, ಜ್ಞಾನ ವಿಜ್ಞಾನ ಯೋಗವೆಂದು, ಸೃಷ್ಟಿ ವಿಜ್ಞಾನವೆಂದು, ಪ್ರಕೃತಿ ವಿಜ್ಞಾನ ಯೋಗವೆಂದು, ಪರಾಪರ ಪ್ರಕೃತಿ ಯೋಗವೆಂದು, ಸೃಷ್ಟಿ ಉತ್ಪತ್ತಿ ಯೋಗವೆಂದು, ಜಗತ್ ಪ್ರಸೂತಿ ಯೋಗವೆಂದು, ಪರಾಪರ ಯೋಗವೆಂದು, ಸಮಗ್ರ ದರ್ಶನ ಯೋಗವೆಂದು ಹೆಸರುಗಳು ಇವೆ. 6ನೇ ಅಧ್ಯಾಯದಲ್ಲಿ ಜ್ಞಾನಕ್ಕೆ ಅಂತರಂಗ ಸಾಧನವಾದ ಧ್ಯಾನ ಯೋಗವು ಹೇಳಲ್ಪಟ್ಟಿದೆ. ಈ ಧ್ಯಾನ ಯೋಗವೂ ಸಹ ಭಕ್ತಿಯಿಂದ ಕೂಡಿದಾಗಲೇ ಅದಕ್ಕೆ ನಿಜವಾದ ಬೆಲೆ ಬರುವುದು. 6ನೇ ಅಧ್ಯಾಯದ ಅಂತ್ಯದಲ್ಲಿ ಭಕ್ತನಾದ ಯೋಗಿಯನ್ನು ಭಗವಂತನು ಹೊಗಳಿದ್ದಾನೆ. ದೃಢಭಕ್ತಿಯನ್ನುಂಟು ಮಾಡಲು 7ನೆಯ ಅಧ್ಯಾಯದಲ್ಲಿಯೂ ಭಕ್ತಿಯನ್ನು ಕುರಿತು ಹೇಳಿದ್ದಾನೆ. 1ರಿಂದ 3ರವರೆಗೆ ಯಾವ ಒಂದನ್ನು ತಿಳಿದುಕೊಂಡರೆ ತಿಳಿಯಬೇಕಾದುದನ್ನೆಲ್ಲ ತಿಳಿದಂತಾಗುತ್ತದೆಯೋ, ತಿಳಿಯಬೇಕಾದುದು ಮತ್ತಾವುದು ಇರುವುದಿಲ್ಲವೋ ಅದನ್ನು ಹೇಳುತ್ತೇನೆಂದು ಭಗವಂತನ ಪ್ರತಿಜ್ಞೆ ಇದೆ. 4ರಿಂದ 12ರವರೆಗೆ ಭಗವದ್ ವಿಭೂತಿ ವರ್ಣನೆ, 13ರಿಂದ 19ರವರೆಗೆ ಮಾಯೆಯನ್ನು ದಾಟುವ ಯುಕ್ತಿ, ದುಷ್ಕೃತಿ ಸುಕೃತಿಗಳ ವಿಚಾರ, ಜ್ಞಾನಿಯ ಹೊಗಳಿಕೆ, 20ರಿಂದ 23ರವರೆಗೆ ಅವರವರ ಸೇವೆಯಂತೆ ಅವರವರಿಗೆ ಆಯಾಯ ಕಾಮನೆಗಳಿಂದ ಆಯಾಯ ದೇವತೆಗಳಲ್ಲಿ ಭಕ್ತಿಯು ಹುಟ್ಟುವ ವಿಷಯ, 24ರಿಂದ 27ರವರೆಗೆ ಗುಣಮಯವಾದ ಮಾಯೆಗೆ ಮರುಳಾಗಿರುವವರ ವಿಚಾರ ಮತ್ತು 24ರಿಂದ 27ರವರೆಗೆ ಇಚ್ಛಾದ್ವೇಷಗಳಿಂದ ಉಂಟಾದ ಮೋಹವು ಜ್ಞಾನಕ್ಕೆ ಪ್ರತಿಬಂಧಕವಾದ ವಿಚಾರ, 28ರಿಂದ 30ರವರೆಗೆ ಚಿತ್ತಶುದ್ಧಿ ಸಂಪಾದಿಸಿಕೊಂಡಿರುವವರು ಮುಪ್ಪು ಸಾವುಗಳನ್ನು ದಾಟಿಸುವ ಬ್ರಹ್ಮತತ್ವವನ್ನು, ಪ್ರತ್ಯಗಾತ್ಮ ತತ್ವವನ್ನು, ಕರ್ಮತತ್ವವನ್ನು ತಿಳಿದು ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳಿಂದ ಕೂಡಿದ ನನ್ನನ್ನು ಯಾರು ತಿಳಿದಿರುವರೋ ಅಂಥವರು ಮರಣಕಾಲದಲ್ಲಿಯೂ ನನ್ನನ್ನು ಸಮಾಹಿತ ಚಿತ್ತರಾಗಿ ಧ್ಯಾನಿಸುತ್ತಾರೆ. ಕೆಲವು ಜನ ವ್ಯಾಖ್ಯಾನಕಾರರು ಗೀತೆಯನ್ನು 3 ಷಟ್ಕವೆಂದು ವಿಭಾಗಿಸಿ, ಪ್ರಥಮ ಷಟ್ಕವು ತ್ವಂಪದವನ್ನು, 2ನೇ ಷಟ್ಕವು ತತ್ಪದವನ್ನು, 3ನೇ ಷಟ್ಕವು ಅಸಿಪದವನ್ನು, ಹೀಗೆ ಗೀತೆಯು ತತ್ವಮಸಿ ವಾಕ್ಯವನ್ನು ಬೋಧಿಸುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿಗೆ ತ್ವಂಪದ ನಿರೂಪಣೆ ಆಯಿತು. ಇನ್ನು ಮುಂದೆ ತತ್ಪದ ನಿರೂಪಣೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಆದ್ದರಿಂದ ಇಲ್ಲಿಂದ ಭಕ್ತಿಯು ಪ್ರಾರಂಭವಾಗುತ್ತದೆ. ಇಷ್ಟು ವಿಷಯಗಳು ಈ ಅಧ್ಯಾಯದಲ್ಲಿ ಅಡಗಿವೆ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 7ಮೋऽಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ನನ್ನಲ್ಲಿಯೇ ಆಸಕ್ತನಾಗಿ, ಮನಸ್ಸುಳ್ಳವನಾಗಿ, ನನ್ನನ್ನೇ ಆಶ್ರಯಿಸಿದವನಾಗಿ ಯೋಗವನ್ನು ಮಾಡುತ್ತಾ ನನ್ನನ್ನು ಸಂಪೂರ್ಣವಾಗಿಯೂ ನಿಸ್ಸಂಶಯವಾಗಿಯೂ ಹೇಗೆ ತಿಳಿದುಕೊಳ್ಳಬಲ್ಲೆಯೋ ಅದನ್ನು ಕೇಳು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿದುಕೊಳ್ಳಬೇಕಾದುದು ಇರುವುದಿಲ್ಲವೋ ಅಂತಹ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಿನಗೆ ನಾನು ನಿಶ್ಶೇಷವಾಗಿ ಹೇಳುತ್ತೇನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ
ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಹಸ್ರಾರು ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹೀಗೆ ಪ್ರಯತ್ನಿಸುವ ಸಿದ್ಧರಲ್ಲಿಯೂ ಯಾವನೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿಯುತ್ತಾನೆ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರವೆಂದು ಈ ನನ್ನ ಪ್ರಕೃತಿಯು 8 ವಿಧವಾಗಿದೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇಧಂ ಧಾರ್ಯತೆ ಜಗತ್. ಮಹಾಬಾಹೋ, ಇದು ಅಪರಾ ಪ್ರಕೃತಿ. ಇದಕ್ಕಿಂತಲೂ ಭಿನ್ನವೂ ಜೀವರೂಪವೂ ಆದ ನನ್ನ ಪರಾಪ್ರಕೃತಿಯನ್ನು ತಿಳಿದುಕೋ. ಅದು ಜೀವರೂಪವಾದುದು. ಅದರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಜಡಚೇತನಗಳಾದ ಸರ್ವಭೂತಗಳು ಈ ನನ್ನ 2 ಪ್ರಕೃತಿಗಳಿಂದಲೇ ಉತ್ಪನ್ನವಾಗಿವೆ. ಆದುದರಿಂದ ನಾನು ಸಮಸ್ತ ಜಗತ್ತಿನ ಸೃಷ್ಟಿ ಲಯಗಳಿಗೆ ಕಾರಣನಾಗಿದ್ದೇನೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠತರವಾದುದು ಯಾವುದೂ ಇಲ್ಲ. ದಾರದಲ್ಲಿರುವ ಮಣಿಗಳಂತೆ ಇವುಗಳೆಲ್ಲ ನನ್ನಲ್ಲಿಯೇ ಪೋಣಿಸಲ್ಪಟ್ಟಿವೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ವೃಷೋ. ಕೌಂತೇಯ, ನಾನು ಜಲದಲ್ಲಿ ರಸಸ್ವರೂಪನು, ಚಂದ್ರ ಸೂರ್ಯರಲ್ಲಿ ಪ್ರಕಾಶ ಸ್ವರೂಪನು, ಸರ್ವ ವೇದಗಳಲ್ಲಿ ಓಂಕಾರವು, ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಪೃಥ್ವಿಯಲ್ಲಿ ಪರಿಮಳವಾದ ಗಂಧವು, ಅಗ್ನಿಯಲ್ಲಿ ತೇಜಸ್ಸು, ಸರ್ವ ಪ್ರಾಣಿಗಳಲ್ಲಿ ಜೀವಶಕ್ತಿಯು, ತಪಸ್ವಿಗಳಲ್ಲಿ ತಪಸ್ಸು ಆಗಿರುವೆನು. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಶ್ಚೇಜಸ್ವಿನಾಮಹಂ. ಪಾರ್ಥ, ಸರ್ವಭೂತಗಳ ಉತ್ಪತ್ತಿಗೆ ಸನಾತನವಾದ ಕಾರಣವೂ ನಾನೇ. ನಾನು ಬುದ್ಧಿವಂತರ ಬುದ್ಧಿಯೂ ತೇಜಸ್ವಿಗಳ ತೇಜಸ್ಸೂ ಆಗಿರುವೆನು. ಬಲಂ ಬಲವತಾಂ ಚಾಹಂ ಕಾಮರಾಗವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಭರತಶ್ರೇಷ್ಠ, ಬಲವಂತರಲ್ಲಿರುವ ಕಾಮರಹಿತವಾದ ಬಲವು, ಭೂತಗಳಲ್ಲಿರುವ ಧರ್ಮ ವಿರುದ್ಧವಲ್ಲದ ಕಾಮವೂ ಆಗಿರುತ್ತೇನೆ. ಯೇ ಚೈವ ಸಾತ್ವಿಕ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಯೇ ವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕವು, ರಾಜಸವು, ತಾಮಸವೂ ಆದ ಯಾವ ಯಾವ ಪದಾರ್ಥಗಳಿರುವವೋ ಅವು ನನ್ನಿಂದಲೇ ಉತ್ಪನ್ನವಾಗಿರುವುದೆಂದು ತಿಳಿ. ಆದರೆ ನಾನು ಅವುಗಳಲ್ಲಿಲ್ಲ, ಅವು ನನ್ನಲ್ಲಿರುತ್ತವೆ. ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ.
ಗುಣಮಯವಾದ ಈ 3 ಭಾವಗಳಿಂದ ಮೋಹಿತವಾದ ಈ ಸರ್ವ ಜಗತ್ತು ಇವುಗಳಿಗಿಂತ ವಿಲಕ್ಷಣನೂ ಅವ್ಯಯವೂ ಆದ ನನ್ನನ್ನು ತಿಳಿದುಕೊಳ್ಳಲಾರದು. ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಈ ತ್ರಿಗುಣರೂಪಿ ಆದ ನನ್ನ ದೈವೇ ಮಾಯೆಯನ್ನು ದಾಟಲು ಶಕ್ಯವಿಲ್ಲ. ಆದರೆ ನನ್ನನ್ನು ಆಶ್ರಯಿಸಿದವರು ಈ ಮಾಯೆಯನ್ನು ದಾಟುತ್ತಾರೆ. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಃ ಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಮಾಯೆಯಿಂದ ಆವರಿಸಲ್ಪಟ್ಟ ಜ್ಞಾನವುಳ್ಳ ಅಸುರ ಭಾವವನ್ನು ಆಶ್ರಯಿಸಿದ ಪಾಪಶೀಲರು ಮೂಢರು ಆದ ನರಾಧಮರು ನನ್ನನ್ನು ಪಡೆಯುವುದಿಲ್ಲ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತ ಶ್ರೇಷ್ಠನಾದ ಅರ್ಜುನ ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ 4 ಬಗೆಯ ಪುಣ್ಯಶೀಲರಾದ ಜನರು ನನ್ನನ್ನು ಭಜಿಸುತ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಅವರಲ್ಲಿ ನಿತ್ಯಯುಕ್ತನು ಏಕಭಕ್ತಿ ಪ್ರಿಯನೂ ಆದ ಜ್ಞಾನಿಯೇ ಶ್ರೇಷ್ಠನು. ನಾನು ಜ್ಞಾನಿಗೆ ಅತ್ಯಂತ ಪ್ರಿಯನು ಮತ್ತು ಅವನು ನನಗೆ ಪ್ರಿಯನಾಗಿರುವನು. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಇವರೆಲ್ಲರೂ ಉತ್ಕೃಷ್ಟರೇ ಆಗಿದ್ದಾರೆ. ಆದರೆ ಜ್ಞಾನಿಯು ನನ್ನ ಆತ್ಮನೇ ಎಂದು ನನ್ನ ಅಭಿಪ್ರಾಯ. ಏಕೆಂದರೆ ಆ ಯುಕ್ತಾತ್ಮನು ನಾನೇ ಅತ್ಯುತ್ತಮ ಗತಿಯೆಂದು ನನ್ನನ್ನೇ ಆಶ್ರಯಿಸಿರುತ್ತಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಅನಂತ ಜನ್ಮಗಳಲ್ಲಿ ಪರಿಪಕ್ವನಾದ ಜ್ಞಾನಿಯು ವಾಸುದೇವನೇ ಸರ್ವವೂ ಎಂದು ಅಖಂಡಾನುಭವದಿಂದ ನನ್ನನ್ನು ಹೊಂದುತ್ತಾನೆ. ಅಂತಹ ಮಹಾತ್ಮನು ಅತ್ಯಂತ ದುರ್ಲಭ. ಕಾಮೈಸ್ತೈಸ್ತೆ ಹೃತಜ್ಞಾನಾಃ ಪ್ರಪದ್ಯಂತೆ ನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಂ. ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಆಯಾ ಕೋರಿಕೆಗಳನ್ನು ಬಯಸಿ ಅದಕ್ಕೆ ಅನುಗುಣವಾದ ನಿಯಮಗಳನ್ನು ಅನುಸರಿಸಿ ಆಯಾಯ ದೇವತೆಗಳನ್ನು ಶರಣು ಹೊಂದುತ್ತಾರೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತಾಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೋ ಅವನವನಿಗೆ ಅದೇ ಅಚಲವಾದ ಶ್ರದ್ಧೆಯನ್ನು ಕೊಡುತ್ತೇನೆ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಅವನು ಶ್ರದ್ಧೆಯಿಂದ ಆ ದೇವತೆಯನ್ನು ಆರಾಧಿಸುತ್ತಾನೆ. ಆ ದೇವತೆಯ ಮೂಲಕವಾಗಿ ಅವನ ಇಷ್ಟಾರ್ಥಗಳನ್ನು ನಾನೇ ಕೊಡುತ್ತೇನೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಿಮೇವ
ಯಾಂತಿ ಮಾಮಪಿ. ಆದರೆ ಅಲ್ಪ ಬುದ್ಧಿಯುಳ್ಳ ಆ ಅನ್ಯ ದೇವತೋಪಾಸಕರು ಆ ದೇವತೆಗಳನ್ನು ಆರಾಧಿಸಿ ಆ ದೇವತೆಗಳನ್ನೇ ಪಡೆದು ಅದರಿಂದ ಅಶಾಶ್ವತ ಫಲವನ್ನು ಪಡೆಯುತ್ತಾರೆ. ಆದರೆ ನನ್ನ ಭಕ್ತರು ನನ್ನನ್ನೇ ಹೊಂದುತ್ತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಯವೂ ನಿರತಿಶಯವೂ ಆದ ನನ್ನ ಪರಮಾತ್ಮ ಸ್ವರೂಪವನ್ನು ಅರಿಯದ ಅವಿವೇಕಿಗಳು ಮೊದಲು ಅವ್ಯಕ್ತನಾಗಿದ್ದು ಆಮೇಲೆ ವ್ಯಕ್ತಗೊಂಡವನೆಂದು ನನ್ನನ್ನು ತಿಳಿಯುತ್ತಾರೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಯೋಗ ಮಾಯಾವೃತನಾದ ನಾನು ಎಲ್ಲರಿಗೂ ಪ್ರತ್ಯಕ್ಷನಲ್ಲ. ಈ ಮೂಢ ಜನರು ಅಜನು ಅವ್ಯಯನೂ ಆದ ನನ್ನನ್ನು ತಿಳಿಯಲಾರರು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ಹಿಂದಿನ, ಈಗಿನ, ಮುಂದೆ ಹುಟ್ಟುವ ಪ್ರಾಣಿಗಳನ್ನು ಬಲ್ಲೆನು, ಆದರೆ ನನ್ನನ್ನು ಯಾರೂ ಅರಿಯಲಾರರು. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಪರಂತಪನಾದ ಭಾರತನೇ, ರಾಗದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳನ್ನು ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲೇ ಭ್ರಾಂತಿಯನ್ನು ಹೊಂದುತ್ತವೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಪುಣ್ಯಕರ್ಮಗಳ ಪ್ರಭಾವದಿಂದ ಯಾರ ಪಾಪವು ಕ್ಷೀಣವಾಗುವುದೋ ಅವರು ದ್ವಂದ್ವಗಳ ಮೋಹದಿಂದ ಬಿಡುಗಡೆ ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಜರಾಮರಣ ಮುಕ್ತಿಗಾಗಿ ಪ್ರಯತ್ನ ಮಾಡುವ ಜನರು ನನ್ನನ್ನು ಆಶ್ರಯಿಸಿ ಬ್ರಹ್ಮನನ್ನು, ಅಧ್ಯಾತ್ಮವನ್ನು, ಸಂಪೂರ್ಣವಾದ ಕರ್ಮವನ್ನು ತಿಳಿಯುತ್ತಾರೆ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ ಇವುಗಳಿಂದ ಕೂಡಿರುವ ನನ್ನನ್ನು ಯಾರು ತಿಳಿಯುತ್ತಾರೋ ಅಂತಹ ಸಮಾಹಿತ ಚಿತ್ತರು ಮರಣಕಾಲದಲ್ಲಿಯೂ ನನ್ನನ್ನು ತಿಳಿಯುತ್ತಾರೆ. ಓಂ ತತ್ಸತ್. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ ಎಂಬಲ್ಲಿಗೆ 7ನೆಯ ಅಧ್ಯಾಯವು ಮುಗಿಯಿತು.